ರಾವಣ ಸೀತಾಮಾತೆಯನ್ನು ಅಪಹರಣ ಮಾಡಿದಾಗ ಸೀತಾದೇವಿಯ ಸೆರಗು ಒಂದು ಕಲ್ಲಿನ ಮೇಲೆ ಬಿದ್ದಿರುತ್ತೆ. ಅದರ ಗುರುತು ಇನ್ನೂ ಹಾಗೆ ಇದೆ, ಬನ್ನಿ ನೋಡೋಣ. ಈ ಜಾಗ ಸೀತೆ ಸೆರಗು ಅಂತ ಪ್ರಸಿದ್ಧವಾಗಿದೆ. ಕಾರಣ ರಾವಣನು ಸೀತಾದೇವಿಯನ್ನು ಪುಷ್ಪಕ ವಿಮಾನದಲ್ಲಿ ಅಪಹರಣ ಮಾಡಿಕೊಂಡು ಹೋಗುವಾಗ ಸೀತಾದೇವಿ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರ್ಚಾಡಿ ಗಲಾಟೆ ಮಾಡ್ತಾ ಇರ್ತಾರೆ. ಆಗ ರಾವಣನು ಸೀತಾದೇವಿಯನ್ನು ಸಮಾಧಾನ ಮಾಡಲು ಅವರ ವಾಹನ ಇಲ್ಲಿ ನಿಲ್ಲಿಸುತ್ತಾರೆ. ಆಗ ಪಕ್ಕದಲ್ಲಿ ಒಂದು ಗುಹೆ ಇರುತ್ತೆ, ಅದು ಸುಗ್ರೀವನ ಗುಹೆ. ರಾವಣನಿಗೆ ಅದು ಗೊತ್ತಿರುವುದಿಲ್ಲ. ಸೀತೆಯನ್ನು ಆ ಗುಹೆ ಒಳಗೆ ಎಳೆದುಕೊಂಡು ಹೋಗುವಾಗ ಸೀತೆಯ ಸೆರಗು ಕಲ್ಲಿಗೆ ತಾಕಿ ಈ ರೀತಿ ಗುರುತು ಬೀಳುತ್ತೆ. ಆ ಗುಹೆಯಲ್ಲಿ ಸೀತೆ ಮಾತೆ ಕೂತು ಕಣ್ಣೀರು ಹಾಕಿ ಹಾಕಿ ಅವರ ಪಕ್ಕದಲ್ಲಿ ಕೊಳದ ರೂಪ ಉದ್ಭವವಾಗಿರುತ್ತೆ. ಅದನ್ನು ಈಗಲೂ ನಾವು ಕಾಣಬಹುದು. ಅದನ್ನು ಸೀತೆ ಕಣ್ಣೀರು ಕೊಳ ಅಂತಾರೆ. ರಾವಣ ಮತ್ತೆ ಪುಷ್ಪಕ ವಿಮಾನ ಹತ್ತಿಸುವಾಗ ಸೀತಾದೇವಿ ತನ್ನ ಕೆಲ ಆಭರಣಗಳನ್ನು ಇಲ್ಲಿ ಕೆಳಗಡೆ ಬಿಸಾಡುತ್ತಾಳೆ, ತಾನು ಇಲ್ಲಿಗೆ ಬಂದ ಸಾಕ್ಷಿ ರಾಮನಿಗೆ ಗೊತ್ತಾಗ್ಲಿ ಅಂತ. ಆಗ ಆ ಆಭರಣಗಳು ಸುಗ್ರೀವನಿಗೆ ಸಿಕ್ಕಿ ರಾಮನ ಪರಿಚಯ ಆದಾಗ ಸಿಕ್ಕ ಆಭರಣಗಳನ್ನು ರಾಮ ಲಕ್ಷ್ಮಣನಿಗೆ ತೋರಿಸುತ್ತಾರೆ. ಲಕ್ಷ್ಮಣ ಸೀತಾಮಾತೆಯ ಕಾಲುಂಗರ ನೋಡಿ ಇದು ಸೀತಾಮಾತೆ ಆಭರಣ ಎಂದು ಗುರುತು ಹಿಡಿದು ಆ ದಾರಿಯ ಮುಖಾಂತರ ಸೀತೆಯನ್ನು ಹುಡ್ಕಲು ಹೋಗುತ್ತಾರೆ. ಅಷ್ಟು ಇತಿಹಾಸವುಳ್ಳ ಸ್ಥಳ ಇದು. ಮಾಹಿತಿ ಇಷ್ಟವಾದಲ್ಲಿ ಮತ್ತಷ್ಟು ವಿಡಿಯೋಗೋಸ್ಕರ ಲೈಕ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ.